ಸ್ಟೆಪ್ ಹತ್ಕೊಂಡೇ ಬಂದಿದ್ದೀರಣ್ಣ. 25 ವರ್ಷದಿಂದ ಒಂದೊಂದೇ ಸ್ಟೆಪ್ ಹತ್ಕೊಂಡು ಬಂದಿರೋದು ನಾನು ಎಲ್ಲರಿಗೂ. ಏನಣ್ಣ ನೀವೆಲ್ಲ ಜೊತೆಲಿ ಇದ್ದೀರಾ, ಒಂದೊಂದು ಸ್ಟೆಪ್ ಹತ್ತಕ್ಕೂ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಿ ಗೊತ್ತು. ಮೊನ್ನೆನೇ ಹಾಕಿರೋದು ಸಾಕು, ಚೆನ್ನಾಗಿ ವೈರಲಾಗಿ ಓಡುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಸೈಲೆಂಟ್ ಮಾಡಿ ಮೊಬೈಲ್ ನಂದೆ. ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಇವತ್ತು ಇಲ್ಲಿ ನಾವು ನಿಂತಿದ್ದೀವಿ ಅಂದರೆ ಭಾಳಷ್ಟು ಜನ ಇವತ್ತು ಅವರ ಶ್ರಮ, ಅವರ ಹಾರ್ಡ್ ವರ್ಕ್, ಅವರ ಒಂದು ಸ್ವೆಟ್ ಆ್ಯಂಡ್ ಬ್ಲಡ್ ಇವತ್ತು ಇಲ್ಲಿ ಭಾಳಷ್ಟು ಜನ ನಿಂತಿದ್ದೀವಿ ಈ ವೇದಿಕೆ ಮೇಲೆಲ್ಲ. ಬಿಕಾಸ್ ಆಗಲೇ ಓಕೆ ಅವರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಈಸ್ ದಿ ಸ್ಟಾರ್ ಆಫ್ ದಿಸ್ ಇವೆಂಟ್. ಸೊ ಅವರು ಮಾತಾಡಿದ್ರು. ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಎಲ್ಲ ಇಂಟರ್ವ್ಯೂಸಲ್ಲಿ ಭಾಳನೇ ಮಾತಾಡಿದ್ದೀವಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಸಪ್ರೇಟ್ ಇಂಟರ್ವ್ಯೂಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ. ಇವತ್ತು ಮತ್ತೊಂದ್ಸಲ ನಾನು ಈ ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಇವತ್ತು ಬಲರಾಮ ಏನು ನಡೀತಿದೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಏನಿದೆಯೋ, ಟೈಗರ್ ಪ್ರಭಾಕರ್ ಅವರು ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ ನಾನು. ಮಿಕ್ಕಿದವರು ಇನ್ನೂ ಎಂಡ್ ಮಾಡಿರಲಿಲ್ಲ. ಬಿಕಾಸ್ ಅವರು 52 ವರ್ಷಕ್ಕೆ ಅವರು ತೀರೋದ್ರು. ಸೊ ಇಂಡಸ್ಟ್ರಿಯಲ್ಲಿ ಭಾಳ ಇನ್ನೂ ಅವ್ರ ಕನಸುಗಳು ಭಾಳ ಇತ್ತು. ಎಲ್ಲ ಒಂದು ಕಡೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಡವ್ದೆ. ಆಮೇಲೆ ಮೊನ್ನೆ ಇಂಟರ್ವ್ಯೂಲ್ ಕೇಳಿದ್ರು, ಐ ಥಿಂಕ್ ಯಾರೋ ಕೇಳಿದ್ರಿ, ನಿಮ್ಗೆ ಏನು ಹೆಸರು ಕೊಟ್ಕೊತೀರಾ ನೀವು ಅಂತ. ದಾರಿ ತಪ್ಪಿದ ಮಗ ಅಂತ ನಾನು ಹೇಳಿದ್ದೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಆ ಒಂದು ನಮ್ಮ ತಂದೆಯವರು ಏನು ಬೆಳೆದಿದ್ರು ಎಲ್ಲ ಒಂದು ಕಡೆ ನಾನು ಎಡವಿ ಬಿಟ್ಟಿದ್ದೆ. ಬಟ್ ಮತ್ತೆ ನನ್ನ ಗ್ರ್ಯಾಬ್ ಮಾಡ್ಕೊಂಡು ಯೂಟರ್ನ್ ತಗೊಂಡು ಐ ಗ್ರ್ಯಾಬ್ ಮೈ ಸೆಲ್ಫ್, ಐ ರೀಕರೆಕ್ಟೆಡ್. ಒಂದೊಂದು ಹೆಜ್ಜೆ ಕರೆಕ್ಟ್ ಮಾಡಿಕೊಂಡು ಕರೆಕ್ಟ್ ಲೈನ್ಗೆ ಹಾಕ್ಕೊಂಡು ಎಲ್ಲಿಂದ ಭಾಳ ನಾನು ಸ್ಲೋ ಪೇಸಲ್ಲಿ ಹೋದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡ್ಬೇಕು. ಯಾಕಂದ್ರೆ ಕಂಟೆಂಟೇ ಇವತ್ತು ಹೀರೋ. ಅದಕ್ಕೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾಗಲಿ, ಪದ್ಮಾವತಿ ಅಮ್ಮ ಅವರಾಗಲಿ, ಶ್ರೇಯಸ್ ಅವರಾಗಲಿ. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಬಲರಾಮನ ದಿನಗಳು. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ನಾನು ಟೈಗರ್ ಪ್ರಭಾಕರ್ ಅವರ ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಕೆಲವು ಸಿನಿಮಾಗಳು ನಮ್ಮ ತಂದೆಯವ್ರು ಮಾಡಬೇಕಾಗಿತ್ತು, ಅದು ಅವರ ಕನಸು ನನಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಬಲರಾಮನ ದಿನಗಳು ಆಗಿರಬಹುದು. ಆ್ಯಂಡ್ ನಾನು ಪ್ರತಿ ಸಲನೂ ಅವಾರ್ಡ್ಗಳು ತಗೊಂಡಾಗ, ಚಿತ್ತಾರ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ತಗೊಂಡಾಗ ವೇದಿಕೆ ಮೇಲೆ ನಾನು ಹೇಳೋದೆ, ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಬಿಕಾಸ್ ಇದೇ ವೇದಿಕೆ ಮೇಲೂ ಹೇಳಿದ್ದೀನಿ, ಅವಾರ್ಡ್ಗಳು ಅವರು ಅಷ್ಟು ಸಿನಿಮಾಗಳು ಮಾಡ್ಕೊಂಬಂದ್ರು ಅವ್ರಿಗೆ ಅವಾರ್ಡ್ಗಳು ಸಿಗ್ತಾ ಇರಲಿಲ್ಲ ಅಂತ ಒಂದು ಕೊರತೆ ಇತ್ತು. ಬಟ್ ನಾನು ಪ್ರತಿ ಅವಾರ್ಡ್ ಏನೇ ತಗೊಂಡ್ರು, ಬಿ ಫ್ರಮ್ ಮಹಾದೇವ, ಬಲರಾಮ ಆಗಲಿ, ಇನ್ನು ಮುಂದೆ ಎಲ್ಲನೂ ಅವ್ರಿಗೆ ನಾನು ಅದು ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಟು ಯುವರ್ ಹೋಲ್ ಟೀಮ್, ಓಕೆ ಅವರ ಹೋಲ್ ಟೀಮ್. ಯಾಕಂದರೆ ಸುಮಾರು ಜನ ನಿಮ್ಮ ಹಿಂದೆ, ಬಟ್ 5 ಜನ ಇದ್ದಾರೆ ಇಲ್ಲಿ. ಬಟ್ ನನಗೆ ಗೊತ್ತು ಆ ಟೆಕ್ನಿಕಲ್ ವರ್ಕ್ ಭಾಳಷ್ಟು ಜನ ಇದ್ರ ಹಿಂದೆ ಇರ್ತಾರೆ. ರೈಟ್ ಫ್ರಮ್ ಲೈಟಿಂಗಿಂದ ಹಿಡಿದು, ಆ್ಯಂಡ್ ಫ್ರೇಮ್ ಮಾಡೋದ್ರಿಂದ ಹಿಡಿದು, ಲೈಟ್ ಮ್ಯಾನಿಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು. ಸೊ ಭಾಳಷ್ಟು ಜನರ ಶ್ರಮ ಕಾಣಿಸ್ತಿದೆ. ನಾನು ಈ ಸಾಂಗ್ನ ನೋಡಿದ್ದೆ, ನಮ್ಮ ಶ್ರೇಯಸ್ ಅವರಾಗಲಿ ಆ್ಯಂಡ್ ಚೈತನ್ಯ ಸರ್ ಅವರಾಗಲಿ ತೋರಿಸಿದ್ರು. ಇಷ್ಟು ಫುಲ್ ಫಿನಿಶ್ ಆದ್ಮೇಲೆ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಭಾಳ ಚೆನ್ನಾಗಿ ಸೌಂಡ್ ಆಗ್ತಿದೆ, ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದು 100% ಡಿಸ್ಕೋಟೆಕ್ಕಿಂದ ಹಿಡಿದು ನಮ್ಮ ಕಾರ್ಗಳಲ್ಲೆಲ್ಲ ಬರೀ ಇದೇ ಬೀಟ್ಗಳಲ್ಲೆಲ್ಲ ಅದು ಹಿಂಗೇ ಓಡಾಡ್ತಿರ್ತೀವಿ. ಅಫ್ಕೋರ್ಸ್ ಈಗ ನಮ್ಮ ಪಠಾನ್ ಭಾಯಿ ಅವರು ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಯಾಕಂದರೆ ನಿನ್ನೆಯಿಂದ ಹ್ಯಾಂಗ್ ಓವರಲ್ಲೇ ಇವರು ಇನ್ನೂ ಅದರಿಂದ ಆಚೆ ಬರಲಿಲ್ಲ. ನಿನ್ನೆ ಬೈಕ್ ರೈಡ್ಗೆಲ್ಲ ಹೋಗಿದ್ವಿ. ಅಲ್ಲಿಂದ ಇಲ್ಲೇ ಇದ್ರ ಏರಿಯಾಗೆ ಹೋಗಿದ್ರ ಪಠಾನ್ ಭಾಯಿ? ಅಲ್ಲ ಗೊತ್ತಾಯ್ತು, ಅದಕ್ಕೇನೆ ಕೇಳಿದ್ದು ಹ್ಯಾಂಗ್ ಓವರ್ ಇಳ್ದಿಲ್ಲ ಇನ್ನು ಅಂತ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಸ್ನೇಹಿತರು ಆ್ಯಂಡ್ ಇಡೀ ತಂಡ, ವಿನಯ್ ಅವರಾಗಲಿ, ರಜತ್ ಅವರಾಗಲಿ, ಆ್ಯಂಡ್ ಆಲ್ ಓಕೆ ನಮ್ಮ ಆ್ಯಂಡ್ ರಾಜೇಂದ್ರ, ಸೀನಾ, ಪಠಾನ್ ಆ್ಯಂಡ್ ನಮ್ಮ ಸೈಮನ್, ಅಶ್ವಿನ್ ಸರ್ ಆ್ಯಂಡ್ ಪ್ರತಾಪ್ ವಿಶ್ವನಾಥ್ ಅವರು, ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಈ ಒಂದು ಸಾಂಗು ಇವತ್ತು ಲಾಂಚ್ ಮಾಡಿದ್ದು, ಇವತ್ತು ಇದಾಚೆ ಬಂದಿರೋದು. ಈ ಸಾಂಗ್ ಇವತ್ತಿಂದ
ಒಂದು ಈಗ ಏನು ಬಂದಿದೆ ಗೊತ್ತಾ, ಒಂದಿಷ್ಟು ಸಾಂಗ್ ನಮ್ದು ಶುರು ಆಗಲಿ, ಟಾಟಾ ಟಾಟಾ ಆಗಲಿ, ಅದಾದಮೇಲೆ ಐಟಮ್ ಸಾಂಗ್ ಆಗಲಿ, ಅದು ಒಂದು ಕಡೆ ಆದರೆ ಈ ಸಾಂಗ್ ಇನ್ನೊಂದು ಕಡೆ ಖಂಡಿತ ನಿಂತ್ಕೊಡುತ್ತೆ. ಈ ಸಾಂಗ್ ದಿಸ್ ವಿಲ್ ಡೂ ಅ ಬಿಗ್ ಸೌಂಡ್ ಫಾರ್ ದ ಸಿನಿಮಾ. ಆ್ಯಕ್ಚುಲಿ ಬಲರಾಮನ್ಗೆ ಮತ್ತಷ್ಟು ಬಲ ಕೊಡುವಂಥ ಸಾಂಗ್ ಇದು 100%. ಕಿರಣ್, ಶಿವು ಎಲ್ಲಿದ್ರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಅಫ್ಕೋರ್ಸ್ ಈಸ್ ಇನ್ ಇದು ಅಟ್ಮಾಸ್ ಮಾಡ್ತಿದ್ದಾರೆ. ಯು ಟೋಲ್ಡ್ ಡಿ ಐ ಬಾಂಬೆಲಿ ನಡೀತಿದೆ, ಅಟ್ಮಾಸ್ ನಡೀತಿದೆ, SFX ಅಟ್ಮಾಸ್ ನಡೀತಿದೆ. ಸೊ ಹಾಗಾಗಿ ಅವರು ಬರೋಕ್ಕಾಗಿರಲಿಲ್ಲ. ಐ ಥ್ಯಾಂಕ್ ದ ಹೋಲ್ ಟೀಮ್. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಂದು ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಬಟ್ ಅಷ್ಟೊಂದು ಹೇಳಿರಲಿಲ್ಲ. ಆ್ಯಂಡ್ ಐ ಥ್ಯಾಂಕ್ ದಿಸ್ ಯಂಗ್ ಬಾಯ್ ಶ್ರೇಯಸ್. ಒಂದು ನಿಮಿಷ ನಿಂತ್ಕೊಳ್ಳಿ ಶ್ರೇಯಸ್. ಇವತ್ತು ಈ ಥರದ್ದೊಂದು ಸಾಂಗ್ಸ್ ಆಗಲಿ, ಇವೆಲ್ಲ ಈ ಜೆನ್ಸಿ ಕಿಡ್ಸ್ ಅವ್ರಿಗೆ ಮಾತ್ರ ಅದು ಆಗತ್ತೆ. ಬಲರಾಮದಲ್ಲಿ ಯಾಕಂದ್ರೆ ಆ ದಿನಗಳಲ್ಲಿ ಈ ಥರದ ಸಾಂಗ್ಗಳು ಇರಲಿಲ್ಲ, ಬಟ್ ಬಲರಾಮದಲ್ಲಿ ಈ ಥರದ್ದು ಬೇಕು ಅಂತ ಬಹಳಷ್ಟು ಇನ್ಸಿಸ್ಟ್ ಮಾಡಿ ನನಗೆ ಇದು ಬೇಕು ಅಂತ ಕೇಳಿದ್ದ ವ್ಯಕ್ತಿ. ಬಿಕಾಸ್ ಈ ಥರದ್ದು ಒಂದು ಸಾಂಗ್ ಬಂದಿರೋದಕ್ಕೆ ಶ್ರೇಯಸ್ಸೇ ಕಾರಣ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್. ಓಕೆ, ಇಟ್ಸ್ ಬೀನ್ ವಂಡರ್ಫುಲ್ ಜರ್ನಿ. ನಾವು ತುಂಬ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಎಷ್ಟೋ ಇಂಟರ್ವ್ಯೂಸ್ ಆಗಲಿ, ಎಷ್ಟೋ ಸ್ಟೇಜ್ ಮೇಲೆ ನಾವು ವಿ ಹ್ಯಾವ್ ಮೆಟ್. ಇಸ್ ಅ ವಂಡರ್ಫುಲ್ ಟ್ಯಾಲೆಂಟ್. ನಮ್ಮ ಕನ್ನಡದ ಹುಡುಗ, ಅಪ್ಪಟ ಕನ್ನಡದ ಹುಡುಗ, ನಮ್ಮ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಹುಟ್ಟಿ ಬೆಳೆದು, ಬಟ್ ನಿಮ್ಮ ಹೆಸರು ಖಂಡಿತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಓಡ್ತಾ ಇದೆ ಅಂತ ನನಗೆ ಗೊತ್ತು. ಆ್ಯಂಡ್ ಎವ್ರಿಬಡಿ ರೆಕಗ್ನೈಸ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಲಿಟ್ರಲಿ ಪ್ರೌಡ್. ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಆಲ್ ಓಕೆ ಹ್ಯಾಸ್ ವರ್ಕ್ಡ್ ಫಾರ್ ಆರ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಲವ್ ಯು ಟು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಇದೇ ಜೂನ್ 26ಕ್ಕೆ ನಮ್ಮ ಸಿನಿಮಾ ಬಲರಾಮನ ದಿನಗಳು ನಿಮ್ಮ ಮುಂದೆ, ನಿಮ್ಮ ಮಡಲಿಗೆ ಅದನ್ನು ಹಾಕ್ತಿದ್ದೀವಿ. ಆವತ್ತಿಂದ ಇವತ್ತಿನವರೆಗೂ ನಮ್ಮನ್ನು ಬೆಳೆಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀರಾ. ಸೊ ಹೋದ ವರ್ಷ ಖಂಡಿತ ಮಾದೇವ ಅದೇ ಜೂನ್ 6ಕ್ಕೆ, ಬಟ್ ಇಲ್ಲಿ 26/6/26 ಅಗೇನ್ ಲೆಕ್ಕ ಹಾಕಿದ್ರೆ ಮತ್ತೆ 6 ಬರ್ತಿದೆ. ನಮ್ಮ KVN ಸಂಸ್ಥೆಯವರು, ಸುಪ್ರೀತ್ ಸರ್ ಆ್ಯಂಡ್ ವೆಂಕಟ್ ಸರ್ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೇಯಸ್ ಆ್ಯಂಡ್ ಪದ್ಮಾವತಿ ಅವರು ಆ್ಯಂಡ್ ನಮ್ಮ ತೇಜು ಆ್ಯಂಡ್ ಇಡೀ ತಂಡ ಎಲ್ರಿಗೂ ನಗಣ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಜೂನ್ 26ನೇ ತಾರೀಕು ಬಲರಾಮನ ದಿನಗಳು ನಿಮ್ಮ ಮುಂದೆ ಬರ್ತಿದೆ. ಬೆಳೆಸಿ ಹಾರೈಸಿ ಅಂತ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.